ಎಂಟ್ರೆನ್ಸ್ ಬಂದು ರೈಟ್ ಸೈಡ್ ಏನಿದೆಪ್ಪ ಅಂತಂದರೆ ತಾರಾಮಂಡಲ ಅಂತಿದೆ. ಸೊ ತಾರಾಮಂಡಲ ಹೋಗಬೇಕಾದಾಗ ನಾವು ಏನು ಮಾಡ್ಬೋದು, ಇಲ್ಲಿ ನಮ್ಮದೆಲ್ಲ ಅತ್ಯಂತ ಗ್ರೇಟ್ ವಿಜ್ಞಾನಿಗಳಾಗ್ತಿರ್ಬೋದು ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇದೆ ಇಲ್ಲಿ. ಇದು ತಾರಾಮಂಡಲ ಡಿಜಿಟಲ್ ತಾರಾಮಂಡಲ ಅಂತ ಕರಿತಿರೋದು. ಈಗೆಲ್ಲ ಅತಿ ಉತ್ಕೃಷ್ಟವಾದ ಪ್ರಾಜೆಕ್ಟ್ ಎಲ್ಲ ಇದಾವೆ ಸರ್ ಇಲ್ಲೆಲ್ಲ. ಅವರು ಮನ್ಕೊಂಡಾಗೆಲ್ಲ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಅವರಿಗೆಲ್ಲ ಕಾಣಿಸ್ತಾ ಇರ್ತದೆ. ನೋಡ್ಬೋದಾ? ನೋಡ್ಬೋದು ಸರ್, ಬನ್ನಿ. ಇದೆ ಸ್ಕ್ರೀನ್ ನೋಡ್ಬೇಕಾದ್ರೆ ವೀಕ್ಷಕರಿಗೆಲ್ಲ ಸ್ಕ್ರೀನ್ ಮೇಲ್ಗಡೆ ಇರುತ್ತೆ, ಮೇಲೆ ಇರುತ್ತೆ. ಇಲ್ಲಿ ಪ್ರೊಜೆಕ್ಟರ್ ಅದ ರೀ. ನಾವು ಇಲ್ಲಿ ಸೊ ಒಂಥರ ಮಲ್ಕೊಂಡು ನೋಡಬೇಕು. ಈ ತರ ಎಲ್ಲ ಬಾಗತ್ತೀವಿ ಎಲ್ಲ ಚೇರ್ಗಳು ನೋಡಿದ್ರೆ ಹಿಂಗೆ ಮಲ್ಕೊಂಡು ನೋಡೋದು ಇಲ್ಲಿ. ಸೊ ಇದು ಹೆಂಗ್ ಕಾಣತ್ತಪ್ಪ ಅಂದ್ರೆ ರಾತ್ರಿ ಮಲ್ಕೊಂಡಾಗ ಆಕಾಶ ಯಾವ ರೀತಿ ಕಾಣಿಸ್ತವ್ರಿಗೆ ಆ ರೀತಿ ಇದು ಕಾಣಿಸ್ತವ್ರಿಗೆ. ನಾವು ರಿಯಲಿಸ್ಟಿಕ್ ಆಗಿ ನಾವು ಯಾವ ತರ ಆಕಾಶದೊಳಗೆ ನೋಡ್ತೀವಿ ಅದು ಫೀಲ್ ಆಗುತ್ತೆ. ಎಸ್ ಸರ್, ಸೇಮ್ ಸರ್. ಇದು ಎಷ್ಟು ಸೀಟರ್ಸ್ ಒಂದು ಸರ್? ಇದು ಅರೌಂಡ್ 50 ಸೀಟ್ಗಳೆಲ್ಲ ಅದಾವ ಟೋಟಲ್ ಆಗಿ. ಒಂದು ಸ್ಕೂಲ್ ಬಂದ್ರೆ ಅಚಾನಕ್ 50 ಜನ ಸ್ಕೂಲ್ ಬಂದ್ರೆ ಒಂದು ಬ್ಯಾಚ್ ಮುಗೀತದ. ಓಕೆ. ಸೊ ಇಲ್ಲಿ ಈ ಪ್ರದೇಶ ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ಬೋದು ಇಲ್ಲೆಲ್ಲ ಕಾಣಿಸ್ತಾ ಇರೋದು. ಓಕೆ. ಇಲ್ಲಿ ನಮ್ಮದು ಒಂದು ಉತ್ತರ ಪ್ರದೇಶ ಮತ್ತು ಉತ್ತರ ಧ್ರುವ ಅಂತ ಇರ್ತಿರಲ್ಲ ಆ ಪಾಯಿಂಟ್ ಇಂದ ಇಲ್ಲಿ ನೋಡಬಹುದು. ಇದೇನು ಒಂಥರ ಇಮ್ಯಾಜಿನೇಷನ್ ಅಲ್ಲೂ ಕಾಣ್ಬೋದಲ್ಲ ಈ ತರ? ಹಾ ಸರ್, ಇಲ್ಲಿ ಚಂದ್ರ, ಇಲ್ಲಿ ನಮ್ಮ ಮೂನ್ ಕಾಣ್ತಾ ಇರೋದು ದೊಡ್ಡದಾಗಿ ಕಾಣಿಸ್ತಾ ಇದೆಲ್ಲ ಅಲ್ಲಿ, ಇದು ನಮ್ಮ ಮೂನ್. ಸೊ ಬೇರೆ ಬೇರೆ ಆಂಗಲ್ ಕಾಣ್ತಾ ಇರುತ್ತೆ ಅವಾಗನು. At times they would even speak with fantastic and terrifying signs in the sky. As time passed, we tried to gain a scientific understanding of the other planets beyond Earth, but it wasn't until the late ಭೂಮಿಯ ಮೇಲೆ ಮತ್ತು ಬಾಹ್ಯಾಕಾಶದಲ್ಲಿರುವ ದೂರದರ್ಶಕ ಮತ್ತು ಇತರೆ ವೈಜ್ಞಾನಿಕ ಉಪಕರಣಗಳಿಂದ ವಿಸ್ಮಯಕಾರಿ ಬ್ರಹ್ಮಾಂಡದ ಮಾಹಿತಿ ನಮಗೆ ದೊರಕುತ್ತಿದೆ. ಸೊ ಇದು ಆದ ನಂತರ ನಾವು ಇದನ್ನ ರಿಯಲ್ ಆಗಿ ನೋಡ್ಬೇಕಲ್ಲ. ಈಗ ನೀವೆಲ್ಲ ಇಮ್ಯಾಜಿನರಿ ಥ್ರೂ ನೋಡ್ತಾ ಇದ್ರಿ ಈಗೆಲ್ಲ. ಸೊ ನಾವೆಲ್ಲ ವಿಡಿಯೋ ಹಾಕಿ ತೋರಿಸ್ತಾ ಇದ್ವು. ರಿಯಲ್ ಆಗಿ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ಶನಿವಾರ ಮತ್ತು ರವಿವಾರ ಏನ್ ಮಾಡ್ಬೇಕು, ಸಂಜೆ 6 ಗಂಟೆ ತನ್ನಂತರ ಸೊ ಬಿಫೋರ್ 5:30 ಬಂದು ಅಲ್ಲಿ ನಾವು ಎಂಟ್ರಿ ಟಿಕೆಟ್ ತಗೊಂಡ ತಕ್ಷಣ ನಮ್ಗೆ ಅವ್ರು ಹೇಳಬೇಕು, ಸರ್ ನಾವು ಇವತ್ತ ಟೆಲಿಸ್ಕೋಪ್ ಅಲ್ಲಿ ಗ್ರಹಗಳು ನೋಡ್ಬೇಕಂತ ಇಚ್ಛೆ ಅದ ಅಂತ ಹೇಳಿದ್ರೆ ನಾವು ನಮ್ಮ ಟೆರೆಸ್ ಮೇಲ್ಗಡೆ ಹೋಗಿ ಸೈನ್ಸ್ ಸ್ಕೈ ಎಲ್ಲ ಕ್ಲಿಯರ್ ಇತ್ತಪ್ಪ ಅಂದ್ರೆ ಏನ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿರೋ ಟೆಲಿಸ್ಕೋಪ್ ಮೂಲಕ ಸಹಿತ ಗ್ರಹಗಳು ತೋರಿಸ್ತಾರೆ. ಸೊ ಇದು ನೋಡ್ತಾ ಇದ್ರೆ ಆ ಗಿಡದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಕಟ್ಟಿಗೆಗಳು ಸಹಿತ ನಿಮ್ಗೆ ಕಾಣಿಸುತ್ತೆ ಸರ್. ಇದರಲ್ಲಿ ಸ್ಟಿಕ್ಸ್ ಎಲ್ಲ ಕಾಣ್ತಾವ, ನೋಡ್ಬೋದು ನೀವೀಗ. ಹೌದ್ರಾ? ಹಾ. ಹೌದು ಸರ್. ಎಂಟ್ರೆನ್ಸ್ ಬಂದು ರೈಟ್ ಸೈಡ್ ಏನಿದೆಪ್ಪ ಅಂತಂದರೆ ತಾರಾಮಂಡಲ ಅಂತಿದೆ. ಸೊ ತಾರಾಮಂಡಲ ಹೋಗಬೇಕಾದಾಗ ನಾವೇನು ಮಾಡ್ಬೋದು, ಇಲ್ಲಿ ನಮ್ಮದೆಲ್ಲ ಅತ್ಯಂತ ಗ್ರೇಟ್ ವಿಜ್ಞಾನಿಗಳಾಗ್ತಿರ್ಬೋದು ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಇದೆ ಇಲ್ಲಿ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಕಾಣಿಸೋ ತಾರಾಮಂಡಲ. ಸೊ ಈ ತಾರಾಮಂಡಲ ಒಳಗಡೆ ನೋಡ್ಬೋದು. ಇದೆಲ್ಲ ವಿಡಿಯೋ ಎಲ್ಲ ಕ್ಲಿಪ್, ಯಾಕಂದರೆ ಯಾವ ರೀತಿ ಕಾಣಿಸುತ್ತಪ್ಪ ಅಂತ ನೋಡ್ಬೋದು. ಒಳಗಡೆ ಕಾಣಿಸುತ್ತದು. ಇದು ತಾರಾಮಂಡಲ ಡಿಜಿಟಲ್ ತಾರಾಮಂಡಲ ಅಂತ ಕರಿತಿರೋದು. ಈಗೆಲ್ಲ ಅತಿ ಉತ್ಕೃಷ್ಟವಾದ ಪ್ರಾಜೆಕ್ಟ್ ಎಲ್ಲ ಇದಾವೆ ಸರ್ ಇಲ್ಲೆಲ್ಲ. ಅವರು ಮನ್ಕೊಂಡಾಗೆಲ್ಲ ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಅವರಿಗೆಲ್ಲ ಕಾಣಿಸ್ತಾ ಇರ್ತದೆ. ನೋಡ್ಬೋದಾ? ನೋಡ್ಬೋದು ಸರ್, ಬನ್ನಿ. ಸೊ ಇಲ್ಲಿ ಎಂಟ್ರೆನ್ಸ್ ಇಲ್ಲೇ ಇದೆ. ಸೊ ನಾವು ಓಪನ್ ಮಾಡ್ಕೊಂಡು ಒಳಗೆ ಬರ್ಬೋದು. ಬನ್ನಿ. ಸೊ ಇಲ್ಲೆಲ್ಲ ಸೀಟ್ ಅರೇಂಜ್ಮೆಂಟ್ ಇದೆ. ಸ್ಕ್ರೀನ್ ನೋಡ್ಬೇಕಾದ್ರೆ ವೀಕ್ಷಕರಿಗೆಲ್ಲ ಸ್ಕ್ರೀನ್ ಮೇಲ್ಗಡೆ ಇರುತ್ತೆ, ಮೇಲೆ ಇರುತ್ತೆ. ಇಲ್ಲಿ ಪ್ರೊಜೆಕ್ಟರ್ ಅದ ರೀ. ನಾವು ಇಲ್ಲಿ ನಾವು ಈ ಕಡೆ ಹಿಂದ್ಗಡೆ ಕೂತ್ ನಾವು ಆಪರೇಟ್ ಮಾಡ್ತಾ ಇರ್ತೀವಿ. ಸೊ ಅಂದ್ರೆ ಏನ್ ವಿಡಿಯೋಸ್ ಬೇಕು ಏನಿಲ್ಲ ಅಂತ ಅದ್ರ ಬಗ್ಗೆ ನಾವು ಹಾಕ್ತಾ ಇರ್ತೀವಿ ಇಲ್ಲಿ. ಆಪರೇಟಿಂಗ್ ನಿಮ್ಗೆ ಮೇನ್ ಅಂದ್ರೆ ಇಲ್ಲೇ ಇದೆ ಸರ್ ಆಪರೇಟರ್ ನಮ್ದು. ಇಲ್ಲಿ ಬರ್ತಾ ಇರುತ್ತೆ ವಿಡಿಯೋ ಎಲ್ಲ ಸ್ಕ್ರೀನ್ ಮೇಲ್ಗಡೆ ಇರುತ್ತೆ. ನೀವು ನೋಡ್ಬೇಕಾದ್ರೆ ಸಹಿತ ಹೆಂಗ್ ನೋಡ್ಬೇಕಂದ್ರೆ ಸೆಟ್ ಅರೇಂಜ್ಮೆಂಟ್ ಸಹಿತ ಹೆಂಗಿದೆ ಅಂದ್ರೆ ಕುಂತ್ ನೋಡ್ಕೊಳ್ಳೋದಲ್ಲ. ಸೊ ಒಂಥರ ಮಲ್ಕೊಂಡ್ ನೋಡ್ಬೇಕು. ಈ ತರ ಎಲ್ಲ ಬಾಗತ್ತೀವಿ ಎಲ್ಲ ಚೇರ್ಗಳು ನೋಡಿದ್ರೆ ಹಿಂಗ್ ಮಲ್ಕೊಂಡ್ ನೋಡೋದು ಇಲ್ಲಿ. ಸೊ ಇದು ಹೆಂಗ್ ಕಾಣತ್ತಪ್ಪ ಅಂದ್ರೆ ರಾತ್ರಿ ಮಲ್ಕೊಂಡಾಗ ಆಕಾಶ ಯಾವ ರೀತಿ ಕಾಣಿಸ್ತವ್ರಿಗೆ ಆ ರೀತಿ ಇದು ಕಾಣಿಸ್ತವ್ರಿಗೆ. ಸೊ ಹಿಂಗ್ ನೋಡ್ಕೋತವ್ರು ಈಗ ಕ್ಯಾಶುವಲಿ ಟಿವಿ ನೋಡ್ತಾ ಇರ್ತಾರ, ಥಿಯೇಟರ್ ಎಲ್ಲ ನೋಡ್ತಾ ಇರ್ತಾರ. ಅದಕ್ಕಿಂತ ಇದೊಂದು ಹೊಸ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸ್ಕ್ರೀನ್ ಹೆಂಗಿರುತ್ತೆ ಸರ್ಕುಲರ್ ಶೇಪ್ ಅಲ್ಲಿ ಇರುತ್ತೆ ಇಲ್ಲಿ. ಸೊ ಹಿಂಗಾಗಿ ಅವ್ರಿಗೆ ಏನಾಗುತ್ತೆ ಒಂದು ಹೊಸ ವಿಷಯ ಬರುತ್ತೆ. ಸೊ ಅವ್ರ ಮಕ್ಕೊಂಡಾಗ ಹೆಂಗ್ ಫೀಲ್ ಆಗುತ್ತೆ ಆ ತರ ಬರುತ್ತೆ ಸರ್. ಇದು ನಮ್ದು ಏನದಲ್ಲ, ಇದು ಆಕಾಶ ತರ ಸೆಟಪ್ ಅದ. ಎಸ್ ಸರ್, ಆಕಾಶ ತರ ಸೆಟಪ್ ಅದ. ಅದಕ್ಕೆ ನಾವು ಹೊರಗಡೆ ನೋಡಿ ಸಹಿತ ರೌಂಡ್ ಶೇಪ್ ಅಲ್ಲಿ ಗೋಲ್ ಗುಮ್ಮಟ ಇರ್ತದೆ, ಆ ತರ ಕಾಣಿಸುತ್ತೆ ಇದು ನಮ್ಗೆ. ಮತ್ತೆ ಎಲ್ಲ AC ಎಲ್ಲ ಇರ್ತಾವ, ತಣ್ಣಗಿರುತ್ತೆ ಕ್ಲೈಮೇಟ್ ಎಲ್ಲ, ಆರಾಮ್ಸೆ ನೋಡಬಹುದು. ನಾವು ಜೊತೆಯಲ್ಲಿ ಇರ್ತಿರೋರು ಏನ್ ಗೊತ್ತಾಗಲಿ ಗೈಡ್ ಮಾಡ್ತಾ ಇರ್ತೀವಿ ಇಲ್ಲೇ ಜೊತೆಯಲ್ಲಿ. ಅಂದ್ರೆ ಮೇನ್ ಅಂದ್ರೆ ಆಪರೇಟ್ ಮಾಡೋದು ಇಲ್ಲಿಂದ? ಆಪರೇಟ್ ಮಾಡೋದು ಇಲ್ಲೇ ಸರ್ ಎಲ್ಲ ನಮ್ದು. ಇಲ್ಲಿಂದ
ಇದು ಸಿಸ್ಟಮ್, ಈ ಸಿಸ್ಟಮ್ ಇಂದ ನಾವು ಪ್ರಾಜೆಕ್ಟರ್ ಚಾಲು ಆಗುತ್ತೆ, ವಿಡಿಯೋನು ಪ್ಲೇ ಆಗುತ್ತೆ. ಪ್ರಾಜೆಕ್ಟರ್ ಮತ್ತೆ ಸೌಂಡ್ ಸಿಸ್ಟಮ್ ಎಲ್ಲ ಇಲ್ಲಿ ನಮ್ಮ ಕಡೆಯಿಂದ ನಾವು ಆಪರೇಟ್ ಮಾಡ್ತಾ ಇರ್ತೇವೆ ಅವರಿಗೆ. ಸೊ ಏನಾದ್ರು ಪಬ್ಲಿಕ್ ಏನಾದ್ರು ಸಂಶಯ ಬಂತು ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತು, ಸೊ ಕೇವಲ ಕನ್ನಡ ಕರ್ನಾಟಕ ಅಂತ ಕನ್ನಡ ಒಂದೇ ಇಟ್ಟಿಲ್ಲ ಇಲ್ಲಿ ನಾವು. ಎಷ್ಟೋ ಜನ ಬೇರೆ ಸ್ಟೇಟ್ ಇಂದ ಬರ್ತಾ ಇರ್ತಾರ, ಹಿಂದಿಯಲ್ಲೂ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು, ಇಂಗ್ಲಿಷ್ ಅಲ್ಲಿ ಇದೆ, ಜೊತೆ ಕನ್ನಡದಲ್ಲಿ 3 ಲ್ಯಾಂಗ್ವೇಜ್ ಅಲ್ಲಿ ಇರ್ತದೆ. ಜಾಸ್ತಿ ಪ್ರಿಫರೆನ್ಸ್ ನಾವು ಕನ್ನಡ, ಲೋಕಲ್ ಲ್ಯಾಂಗ್ವೇಜ್ ನಮ್ ಕನ್ನಡ ಆಗುತ್ತಲ್ಲ. ಸೊ ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಜನರೆಲ್ಲ ಕನ್ನಡ ಜಾಸ್ತಿ, ಕನ್ನಡ ಜಾಸ್ತಿ ವಿಡಿಯೋ ಪ್ಲೇ ಆಗ್ತಾ ಇರ್ತಾವೆ ಇಲ್ಲಿ. ಅವ್ರು ಸಪೋಸ್ ಏನಾದ್ರು ಸರ್ ನಮ್ಗೆ ಕನ್ನಡ ಬರಲ್ಲ ಅಂತಂದ್ರೆ ನಾವು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸ್ವತಃ ನಾವ್ ಏನ್ ಮಾಡ್ತೀವಿ ಅವ್ರಿಗೆ, ನಾವು ಇಲ್ಲ ನೋಡಮ್ ತೋರಿಗೆ ಅಂತ ಹಿಂದಿದವ್ರು ಹಾಕ್ಬಹುದು. ಹಂಗೇನಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ಲ ಯಾರಿಗೂ. ಟೋಟಲಿ ಅಂತಂದ್ರೆ ನಾವು ಈ ಒಂದು ತಾರಾಮಂಡಲದಲ್ಲಿ ಯಾವೆಲ್ಲ ಗ್ರಹಗಳಿವೆ, ಏನೇನಿದೆ ಅದ್ರ ಬಗ್ಗೆ ನೋಡ್ಬೋದು ಸರ್. ನಾವು ಹೇಳಿದ್ರೆ ನಾವು ಏನ್ ಹೇಳ್ತಾ ಇರ್ತೀವಿ, ಬ್ರಹ್ಮಾಂಡ ಹೆಂಗ್ ಹುಟ್ಟುಗೊತ್ತು. ಸೊ 20 ಮಿನಿಟ್ ವಿಡಿಯೋ ಶೋ ಇದೆ ಅದು. ಸೊ ಬ್ರಹ್ಮಾಂಡ ಯಾವಾಗ ಹುಟ್ಟುಗೊತ್ತು, ಬಿಗ್ ಬ್ಯಾಂಗ್ ಥಿಯರಿ ಹೆಂಗ್ ಸ್ಟಾರ್ಟ್ ಆಯ್ತು, ಸೊ ಅಲ್ಲಿಂದ ನಾವು ಇಲ್ಲಿ ಹೆಂಗಿದೆ, ನಮ್ ಗ್ಯಾಲಕ್ಸಿ ಹೆಂಗಿದೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅಂದ್ರೆ ಯಾವುದು, ಸೊ ನಮ್ದು ಗ್ರಹಗಳೇ, ನಮ್ದು ಸೋಲಾರ್ ಸಿಸ್ಟಮ್ ಬರುತ್ತೆ. ಅಲ್ಲಿ ಸೋಲಾರ್ ಸಿಸ್ಟಮ್ ಅತ್ಯಂತ ಹೊರಗಿರೋ ಪ್ಲೂಟೋ ಗ್ರಹದಿಂದ ಸಹಿತ ನಾವು ನೋಡ್ಕೋತ ಬರಬಹುದು. ಪ್ಲೂಟೋ ಗ್ರಹ ಏನೋ ಗ್ರಹ ಲಿಸ್ಟ್ ತೆಗೆದಿರೋ, ಬಟ್ ಆದ್ರೂ ಪ್ಲೂಟೋ ಅದ್ರದ್ದು ಉಪಗ್ರಹ ಚರನ್ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊತ 9 ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿ, ಸೊ ನಮ್ ಲಾಸ್ಟ್ ಏನದ ನಮ್ ಭೂಮಿ ಬಗ್ಗೆ ತಿಳ್ಕೊಂಡು ಮತ್ತೆ ಚಂದ್ರ ಬಗ್ಗೆ ತಿಳ್ಕೊಂಡು, ಸೊ ಅಲ್ಲಿಗೆ ನಾವು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನಾವು ರಿಯಲಿಸ್ಟಿಕ್ ಆಗಿ ನಾವು ಯಾವ ತರ ಆಕಾಶದೊಳಗೆ ನೋಡ್ತೀವಿ ಅದು ಫೀಲ್ ಆಗುತ್ತೆ. ಎಸ್ ಸರ್, ಸೇಮ್. ಇದು ಎಷ್ಟು ಸೀಟರ್ಸ್ ಒಂದು ಸರ್? ಇದು ಅರೌಂಡ್ 50 ಸೀಟ್ಗಳಲ್ಲಿ ಅದಾವ ಟೋಟಲ್ ಆಗಿ. ಒಂದ್ ಸ್ಕೂಲ್ ಬಂದ್ರೆ ಅಚಾನಕ್ 50 ಜನ ಸ್ಕೂಲ್ ಬಂದ್ರೆ ಒಂದು ಬ್ಯಾಚ್ ಮುಗಿತದ, ಒಂದ್ ಅಟೆಂಪ್ಟ್ ಮುಗಿತ್ತು. ಇಲ್ಲ 100-200 ಜನ ಬರ್ತಿರ್ತಾರೆ ಸರ್, ಬೇರೆ ಬೇರೆ ಸ್ಕೂಲ್ ಎಲ್ಲ ನಾವು ಹ್ಯಾಂಡಲ್ ಮಾಡಬೇಕಾದಾಗ 300 ಜನ ಸ್ಟೂಡೆಂಟ್ ಬಂದ್ರೆ ಸಹಿತ ನಾವು ಆ ಕಂಟಿನ್ಯೂಸ್ ಶೋ ಮಾಡಿ ಮುಗಿಸ್ತಾ ಇರ್ತೀವಿ. ಯಾರಿಗೂ ತೊಂದರೆ ಆಗಲ್ಲ. ಸಮ್ ಟೈಮ್ಸ್ ಏನಾಗುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಗದ್ದಿ ಮಾಡ್ತಾ ಇರ್ತಾರೆ, ಬಟ್ ಎಲ್ಲ ಇಲ್ಲಿ ಒಳಗಡೆ ಬಂದು ಒಂದು 5 ನಿಮಿಷ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ವಿಡಿಯೋ ಮುಗಿತಾನೆ, ಏನೂ ಪ್ರಾಬ್ಲಮ್ ಆಗಲ್ಲ ಸರ್. 50 ಸೀಟ್ಸ್ ಇರ್ತಾವೆ ಆರಾಮ್. 50 to 125 ಹಾಫ್ ಅನ್ ಅವರ್ 100 ಜನ ನೋಡ್ಬೋದು ಆರಾಮ್ಸೆ. ಎಲ್ಲ ಸ್ಕೂಲ್ ವಿದ್ಯಾರ್ಥಿಗಳು ಬಹಳ ಉತ್ತಮ. ಯಾಕಂದ್ರೆ ಆಸ್ಟ್ರೋನಮಿ ಅಂತಕ್ಕಂಥ ಇಂಡಿಯಾದಲ್ಲಿ ಒಟ್ಟ ಡೆವಲಪ್ಮೆಂಟ್ ಅಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಕೆಲವು ಬೇರೆ ದೇಶ ಎಲ್ಲೋ ಒಂದು, ನಮ್ದು ಬೇರೆ ರಾಜ್ಯದ ಎಲ್ಲೋ ಒಂದು ಆಸ್ಟ್ರೋನಮಿ ಯೂನಿಟ್ ಇದೆ. ಸೊ ನಮ್ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಅಷ್ಟೇ ಆಸ್ಟ್ರೋನಮಿ ಬಗ್ಗೆ ಇಲ್ಲ. ಆಸ್ಟ್ರೋನಮಿ ತಿಳ್ಕೊಬೇಕು, ಬಾಹ್ಯಾಕಾಶ ಬಗ್ಗೆ ಸ್ಟಡಿ ಮಾಡ್ಬೇಕನ್ನೋ ಜನರಲ್ ಐಡಿಯಾ ಬರ್ಬೇಕಂದ್ರೆ ಇಂಥವೆಲ್ಲ ಮಕ್ಕಳಲ್ಲಿ ತೋರ್ಸಾಗ ಏನಾಗ್ತದ, ಸೊ ಹಿಂಗ್ ಬ್ರಹ್ಮಾಂಡ ಅದ ಏನು ಅನ್ನೋ ಒಂದು ಥಾಟ್ಸ್ ಬರ್ತಾವ. ಎಷ್ಟೋ ಥಿಯರೀಸ್ ಇದಾವ ಸರ್. ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತದ, ಮಲ್ಟಿವರ್ಸ್ ಥಿಯರಿ ಅಂತದ, ಡೈಮೆನ್ಷನ್ ಕಾನ್ಸೆಪ್ಟ್ ಥಿಯರಿ ಅದ, ಹಲವಾರು ಥಿಯರಿಗಳವ. ಸೊ ಅಲ್ಲಿ ನಾವೆಲ್ಲ ಏನ ಮಾಡ್ಬೇಕಾಗತ್ತ, ನಮ್ದು ಸೈಕಾಲಜಿಕಲಿ ಮತ್ತೆ ಮೆಥಾಲಜಿಕಲಿ ಮತ್ತೆ ನಮ್ದು ಏನು ನಮ್ ನಾಲೆಜ್ ಅಪ್ಲೈ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತ. ಈಗ ನಾವ್ ಎಷ್ಟು ಹೇಳ್ಬೋದು ದೇವ್ರ ಇದ್ದಾನೋ ಇಲ್ಲೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು. ಸೊ ನಾವು ದೇವ್ರು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ, ಅದಂತ ಹೇಳಕ್ ಸಾಧ್ಯ ಇಲ್ಲ. ಹೈಯರ್ ಡೈಮೆನ್ಷನ್ ಏನ್ ಬಿ ಇರ್ಬೋದು, ಏನ್ ಬಿ ಬಿಡ್ಬೋದು. ಸೊ ಎಲ್ಲ ಆಂಗಲ್ ಅಲ್ಲಿ ನೋಡಕತ್ತ ನಮಗೆ ಏನಾಗತ್ತ, ಅದು ಗೊತ್ತಾಗಬೇಕಂದ್ರೆ ಮೊದಲು ಬೇಸಿಕಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಮಕ್ಕಳಲ್ಲಿ ಗೊತ್ತಾಗಬೇಕು, ಅಥವಾ ಜನರಲಿ ಮೂಡ್ಬೇಕಂದ್ರೆ ಇದು ಒಂದು ಅವ್ರಿಗೊಂದು ಸ್ಟಾರ್ಟ್ಅಪ್ ಅಂತ ಹೇಳ್ಬೋದು ಅವರಿಗೆ. ಸೊ ಇದೊಂದು ಕಿಡಿ ಅಂತ ಹೇಳ್ಬೋದು ಅವ್ರಿಗೆ ಸ್ಟಾರ್ಟ್ ಆಗಾಗೆ. ಈಗ ಅದ್ರಲ್ಲಿ ನೋಡಿದ್ರೆ ಮಕ್ಕಳ ಮನೆ ಯಾವ್ದು ಹಂಗಿತ್ತು, ಗ್ರಹ ಹಿಂಗಿತ್ತು, ಏನೋ ನ್ಯೂಟ್ರನ್ ಸ್ಟಾರ್ ಹಂಗಂತು. ಸೊ ಅಂದಾಗ ಹೊಸ ವರ್ಡ್ಸ್ಗಳ ಬಗ್ಗೆ ಅವ್ರಿಗೆ ಗೊತ್ತಾಗತ್ತೋ ಏನೋ ಇರ್ಬೋದು. ಅವಾಗ ಗೂಗಲ್ ಈಗ ಮೊಬೈಲ್ ಬರೀ ಮೊಬೈಲ್ ಅಂತ ಇರ್ತಾರೆ, ಅವ್ರು ಅದ್ರ ಬಗ್ಗೆ ಸರ್ಚ್ ಮಾಡಕತ್ತಾಗ ಏನಾಗ್ತದೆ, ಹೊಸ ನಾಲೆಜ್ ಅವರಲ್ಲಿ ಬೆಳೀತದೆ ಅಂತೇಳಿ ನಾವು ಅವರಿಗೆ ಹೇಳ್ಬೋದಿಲ್ರಿ. ಅಂದ್ರೆ ನಾವು ರಿಯಲ್ ಆಗಿ ಏನಿದೆಯಲ್ಲ ಅದನ್ನ ರಿಯಲ್ ಆಗಿ ಲೈವ್ ಆಗಿ ಫೀಲ್ ಆಗ್ಬೋದು. ಎಸ್ ಸರ್. ನೋಡ್ಬೋದು ಸರ್. ಇಲ್ಲಿ ನೀವು ರಾತ್ರಿ ಮಲ್ಕೊಂಡ ತಕ್ಷಣ ನಿಮ್ಗೆ ಹೆಂಗ್ ಆಕಾಶದಲ್ಲಿ ಕಾಣ್ತಾ ಇರ್ತದೆ ನಕ್ಷತ್ರಗಳು ನೋಡ್ಬೋದು ನೀವು ಇಲ್ಲಿ ಡೈರೆಕ್ಟ್ ಆಗಿ. ಸೊ ಇಲ್ಲಿ ವೈಟ್ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ಕಡೆಯಿಂದ, ನಾವು ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಮ್ಮಲ್ಲಿ ಲೇಸರ್ ಲೈಟ್ ಇದೆ. ಸೊ ಇಲ್ಲಿ ಈ ಪ್ರದೇಶ ಇದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ಬೋದು. ಇಲ್ಲೆಲ್ಲ ಕಾಣಿಸ್ತಾ ಇರೋದು. ಇಲ್ಲಿ ನಮ್ದು ಒಂದು ಉತ್ತರ ಪ್ರದೇಶ ಮತ್ತು ಉತ್ತರ ಧ್ರುವ ಅಂತ ಇರ್ತಿರಲ್ಲ, ಆ ಪಾಯಿಂಟ್ ಇಂದ ಇಲ್ಲಿ ನೋಡಬಹುದು ನಾವು. ಮತ್ತೆ ಇಲ್ಲಿ ಬೇರೆ ಬೇರೆ ನಕ್ಷತ್ರಗಳು ಮಿಲ್ಕಿ ವೇ ನೋಡ್ಬೋದು ನಾವಲ್ಲಿ. ಈವ್ನಿಂಗ್ ಸ್ಕೈ. ಸೊ ಈ ನಾವು ಆಕಾಶ ಕಾಣಬೇಕಾದಾಗ ಈವ್ನಿಂಗ್ ತರ ಬೇರೆ ಬೇರೆ ಇರುತ್ತೆ, ಕ್ಲಾರಿಟಿ ಇರಲ್ಲ ಅಷ್ಟು. ಸೊ ಸ್ಟ್ಯಾಂಡರ್ಡ್ ಸ್ಕೈ ಅಂದ್ರೆ ಈ ತರ ಇರುತ್ತೆ ನಮ್ಗೆ. ಆಕ್ಚುಲಿ ವಿತೌಟ್ ಎನಿ ಬ್ಲರ್ ಸ್ಕೈ ಈ ತರ ಕಾಣಿಸ್ತಾ ಇರುತ್ತೆ ನಮ್ಗೆ, ಫುಲ್ ಕ್ಲಾರಿಟಿದಾಗ. ಇದು ಸರ್ ಇವೇನ್ ಸರ್ ರೇಖೆಗಳ ತರ ಎಲ್ಲ ನಾವು ಹೆಂಗ್ ಭೂಮಿ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳು ಹಾಕಿರ್ತೀವಿ ರೆಫರೆನ್ಸ್ ಸಲಕ್ರಿ, ಇವು ಆಕಾಶದಲ್ಲಿ ಇರ್ತಕ್ಕ ನಾವು ಒಂದು ರೆಫರೆನ್ಸ್ ಗೆ ಮಾಡಿರ್ತೀರೋ ಅವಕ್ಕೊಂದು ಕೋಆರ್ಡಿನೇಟ್ ಕೊಟ್ಟಿರ್ತಿರೋ ಆ ಲೈನ್ ಗಳನ್ನ ನೋಡಬಹುದು. ಇವಕ್ ನಾವು ಆಲ್ಟಿಟ್ಯೂಡ್ ಅಂತ ಕರಿತಿರ್ತೇವೆ ಸರ್ ಇವಕ್ಕೆಲ್ಲ. ಇದು ಕಾನ್ಸ್ಟಲೇಷನ್ಸ್ ಬರ್ತಾ ಇರ್ತಾವೆ. ಸೊ ಅಂದ್ರೆ ಆಕಾಶದಲ್ಲಿ ಹೆಂಗ್ ಇರ್ತಾವ ಅಂತ ನೋಡಬಹುದು ವಿದ್ಯಾರ್ಥಿಗಳು. ಈಗ ನಾವ್ ಅನ್ಕೋತೀರಿ ಇದು ಆ ಟೈಮಿಂದ ಹೆಂಗ್ ನೈಟ್ ಎಲ್ಲ ರೊಟೇಷನ್ ಆಗ್ತಾ ಇರತ್ ಕತ್ಲಲ್ಲಿ ನಾವು ನೋಡಬಹುದು ಇಲ್ಲೆಲ್ಲ. ಸೊ ಇವೆಲ್ಲ ಕಾಣಿಸ್ತಾ ಇರೋ ಬೇರೆ ಬೇರೆ ಕಾನ್ಸ್ಟಲೇಷನ್ ಬಗ್ಗೆ ನೋಡ್ಕೋತಾ ಹೋಗ್ಬೋದು. ಇಲ್ಲಿ ಬೇರೆ ಬೇರೆ ಬರ್ತಾ ಇದೆ. ಈಗ ಇದೇನು ಒಂಥರ ಇಮ್ಯಾಜಿನೇಷನ್ ಅಲ್ಲೂ ಕಾಣ್ಬೋದಲ್ಲ ಈ ತರ? ಹಾ ಸರ್. ಇಲ್ಲಿ ಚಂದ್ರ, ಇಲ್ಲಿ ನಮ್ ಮೂನ್ ಕಾಣ್ತಾ ಇರೋದು ದೊಡ್ಡದು ಕಾಣಿಸ್ತಾ ಇದೆಲ್ಲ ಅಲ್ಲಿ, ಇದು ನಮ್ ಮೂನ್.
ಸೊ ಬೇರೆ ಬೇರೆ ಆಂಗಲ್ ಕಾಣ್ತಾ ಇರುತ್ತೆ ಅವಾಗನು. ಸೊ ನಾವು ರೆಫರೆನ್ಸ್ ಮಾಡಬೇಕಾದಾಗ 9 to 12:30 ರಾತ್ರಿ ಮಾಡ್ತೀವಿ ಸರ್ ಆಕ್ಚುಲಿ. ಸೊ ಇದು 10 PM ಸ್ಟಾರ್ಟ್ ಆಗುತ್ತೆ. ಈ ತರ ನೋಡ್ಬೋದು ನಾವೆಲ್ಲ ವಿದ್ಯಾರ್ಥಿಗಳು ಬಂದ ತಕ್ಷಣ ಅವರು ಈ ಟೈಮ್ ಸ್ಟಾರ್ಟ್ ಆಯ್ತು ವಿತ್ ಟೈಮ್ ಜೊತೆ ಅದು ಹೆಂಗ್ ನಾವು ಸರ್ಕ್ಯುಲರ್ ಮೂವ್ ಆಗ್ತಾ ಇರುತ್ತೆ ನೋಡ್ಕೊಂತ ಹೋಗ್ಬೋದು ಅವರು. ಏನಂತಂದ್ರೆ ನಮಗ ರಿಯಲ್ ಆಗಿ ನಾವು ಆಕಾಶದೊಳಗೆ ಏನ್ ನೋಡ್ಲತ್ತೀವಲ್ಲ ಅದೇ ಫೀಲ್ ಆಗ್ಬಿಡ್ತದ್ರಿ. ಎಸ್ ಸರ್. Ancient civilizations saw the heavens as a mystical place where the gods ruled over the seasons on earth. At times, they would even speak with fantastic and terrifying signs in the sky. As time passed, we tried to gain a scientific understanding of the other planets beyond Earth. But it wasn't until the late 20th century that our knowledge of the universe exploded with sights and discoveries we had barely imagined. Voyagers 1 and 2 showed us surprising views of the planets and moons in our solar system. And the Hubble Space Telescope and other sophisticated astronomical instruments extended our vision even further, revealing unforgettable images of the birth, life, and death of stars and galaxies. We can now see deep into space and almost back to the beginning of time. ಭೂಮಿಯ ಮೇಲೆ ಮತ್ತು ಬಾಹ್ಯಾಕಾಶದಲ್ಲಿರುವ ದೂರದರ್ಶಕ ಮತ್ತು ಇತರೆ ವೈಜ್ಞಾನಿಕ ಉಪಕರಣಗಳಿಂದ ವಿಸ್ಮಯಕಾರಿ ಬ್ರಹ್ಮಾಂಡದ ಮಾಹಿತಿ ನಮಗೆ ದೊರಕುತ್ತಿದೆ. ಈ ಎಲ್ಲ ಉಪಕರಣಗಳು ನಮಗೆ ದಿವ್ಯ ದೃಷ್ಟಿ ಕೊಟ್ಟಿವೆ. ದಿವ್ಯ ದೃಷ್ಟಿ ನೀಡಬಲ್ಲ ಉಪಕರಣಗಳು ನಮಗೆ ಆಳ ಅಂತರಿಕ್ಷ ದರ್ಶನ ಮಾಡಿಸುವುದಲ್ಲದೆ ಅವು ನಮ್ಮನ್ನು ಮಿಲಿಯನ್ನುಗಟ್ಟಲೆ ವರ್ಷ ಹಿಂದಕ್ಕೆ ಕೊಂಡೊಯ್ದಿವೆ. ಬನ್ನಿ, ಬ್ರಹ್ಮಾಂಡದ ಆದಿ ಕ್ಷಣದಿಂದ ಇಲ್ಲಿಯವರೆಗೆ ಅದರಲ್ಲಾದ ವಿಕಾಸ ಮತ್ತು ಕೆಲವು ರಹಸ್ಯದ ಪರಿಚಯ ಮಾಡಿಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಇಲ್ಲೇನೂ ಇರಲಿಲ್ಲ. 12 ಬಿಲಿಯನ್ ವರ್ಷಗಳ ಹಿಂದೆ ಆಕಾರರಹಿತ ಶೂನ್ಯದಿಂದ ಏಕಾಏಕಿ ತೀವ್ರ ಶಕ್ತಿಯುತ ವಿಕಿರಣ ಮತ್ತು ಬೆಳಕು ಹೊರಹೊಮ್ಮುತ್ತಾ ಬ್ರಹ್ಮಾಂಡದ ಉಗಮ ಆಯಿತು. ಇದು ಯಾಕೆ ಮತ್ತು ಹೇಗೆ ಆಯಿತು ಎಂಬುದು ಇನ್ನೂ ನಿಗೂಢ. ಪ್ರಾಯಶಃ ಇದನ್ನು ಕೇವಲ ವಿಜ್ಞಾನದಿಂದ ಬೆಳೆಸಲು ಸಾಧ್ಯವಿಲ್ಲವೋ ಏನು? ಬ್ರಹ್ಮಾಂಡದ ಉಗಮವಾದ ಮೊದಲ 3000 ವರ್ಷದವರೆಗೆ ಏನಾಯಿತೆಂದು ಮಾನವ ನಿರ್ಮಿತ ಯಾವ ಉಪಕರಣಗಳಿಂದಲೂ ಈವರೆಗೆ ತಿಳಿಯಲಾಗಿಲ್ಲ. ಆಗ ಬ್ರಹ್ಮಾಂಡದಲ್ಲಿ ಕೇವಲ ಬೆಳಕಲ್ಲದೆ ಇನ್ನಾವ ಪದಾರ್ಥವೂ ಇರಲಿಲ್ಲ ಎಂಬುದಷ್ಟೇ ನಮಗೆ ಗೊತ್ತು. ಬೆಂಕಿಯುಂಡೆ ತಣ್ಣಗಾದಂತೆ ಅದರಿಂದ ಹೈಡ್ರೋಜನ್ ಮತ್ತು ಹೀಲಿಯಂ ಎಂಬ ಅನಿಲಗಳು ಉಂಟಾದವು. ಅಲ್ಲಿಂದ ಅವಕಾಶ ಮತ್ತು ಸಮಯ ಕಳೆದಂತೆ ಬೆಂಕಿಯುಂಡೆಯ ಸ್ವರೂಪ ದೊಡ್ಡದಾಗುತ್ತಾ ಬಂತು. ಮಾನವ ನಿರ್ಮಿತ ಉಪಕರಣಗಳಿಂದ ಸಮಯ ಮತ್ತು ಅವಕಾಶಕ್ಕನುಗುಣವಾಗಿ ಏನೇನು ಬದಲಾವಣೆಯಾಯಿತು ಎಂದು ತಿಳಿಯಲಾರಂಭಿಸಿದ ಸಮಯವಿದು. ವೈದ್ಯಕ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಮತ್ತು ವಿದ್ಯುತ್ಕಾಂತೀಯ ಶಕ್ತಿಗಳು ಅನಿಲ ಮೇಘಗಳನ್ನು ಒಗ್ಗೂಡುವಂತೆ ಮಾಡಿದವು. ಈ ಅನಿಲ ಮೇಘಗಳು ಸಂಕುಚನಗೊಂಡು ನಕ್ಷತ್ರಗಳಾದವು. ನಕ್ಷತ್ರಗಳು ಒಂದಕ್ಕೊಂದು ಆಕರ್ಷಿತವಾಗಿ ನಕ್ಷತ್ರ ಗುಚ್ಛಗಳಾದವು.
ನಕ್ಷತ್ರಗಳು ಒಗ್ಗೂಡಿ ಗೋಳಿಯ ಆಕಾರವನ್ನು ತಾಳಿದವು. ನಮಗಾಗಿ ವಿವಿಧ ದ್ರವ್ಯಗಳನ್ನು ತಯಾರಿಸಿದ ಪುರಾತನ ಕಾರ್ಖಾನೆಗಳಿವೆ. ಗೆಲಾಕ್ಸಿಗಳು ಅಂದರೆ ಆಕಾಶಗಂಗೆಗಳು ಇದಕ್ಕಿಂತ ದೊಡ್ಡವು. ಸಾವಿರಾರು ಬಿಲಿಯನ್ ನಕ್ಷತ್ರಗಳನ್ನು ಹೊಂದಿದ ಮಹಾಗುಚ್ಛಗಳು ಖಗೋಳದಲ್ಲಿ ಗಿರಿಕಿ ಹೊಡೆಯುತ್ತಿರುವ ಸುಂದರ ಮನೋಹರ ನಕ್ಷತ್ರಗಳ ಸಮೂಹಗಳಿವೆ. ಗುರುತ್ವಾಕರ್ಷಣ ಶಕ್ತಿಯ ಪ್ರಭಾವದಿಂದ ಗೆಲಾಕ್ಸಿಗಳು ಒಗ್ಗೂಡಿವೆ. ಗೆಲಾಕ್ಸಿಗಳ ಮಹಾಜಾಲಾಕೃತಿಯ ಮಧ್ಯೆ ಬೃಹತ್ ಅವಕಾಶ ಉಂಟಾಗಿದೆ. ಆಕಾಶ ಗಂಗೆಗಳು ಒಂದಕ್ಕೊಂದು ವರ್ತಿಸುತ್ತವೆ. ಈ ಹಗ್ಗ ಜಗ್ಗಾಟದ ಪ್ರಕ್ರಿಯೆಯಲ್ಲಿ ಆಕಾಶ ಗಂಗೆಯಲ್ಲಿರುವ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳು ಚೆಲ್ಲಿವೆ. ಅವು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಾಗ ನಿಧಾನವಾದ ನಾಟಕೀಯ ಪಥದಲ್ಲಿ ಚಲಿಸುತ್ತವೆ. ಸೊ ಇದಾದ ನಂತರ ನಾವು ಇದನ್ನ ರಿಯಲ್ ಆಗಿ ನೋಡ್ಬೇಕಲ್ಲ. ಈಗ ಹೌದು. ನೀವೆಲ್ಲ ಇಮ್ಯಾಜಿನರಿ ಥ್ರೂ ನೋಡ್ತಾ ಇದ್ರಿ ಈಗೆಲ್ಲ. ಸೊ ನಾವೆಲ್ಲ ವಿಡಿಯೋ ಹಾಕಿ ತೋರಿಸ್ತಾ ಇದ್ವು. ರಿಯಲ್ ಆಗಿ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು, ಶನಿವಾರ ಮತ್ತೆ ರವಿವಾರ ಏನ್ ಮಾಡ್ಬೇಕು, ಸಂಜೆ 6 ಗಂಟೆ ನಂತರ ಸೊ ಬಿಫೋರ್ 5:30 ಬಂದು ಅಲ್ಲಿ ನಾವು ಎಂಟ್ರಿ ಟಿಕೆಟ್ ತಗೊಂಡ ತಕ್ಷಣ ಏನಾಗಬೇಕು, ಅವ್ರು ಹೇಳ್ಬೇಕು, ಸರ್ ನಾವ್ ಇವತ್ತ ಟೆಲಿಸ್ಕೋಪ್ ಅಲ್ಲಿ ಗ್ರಹಗಳು ನೋಡ್ಬೇಕಂತ ಇಚ್ಛೆ ಅದ ಅಂತ ಹೇಳಿದ್ರೆ ನಾವು ನಮ್ ಟೆರೆಸ್ ಮೇಲ್ಗಡೆ ಹೋಗಿ ಸೈನ್ಸ್ ಸ್ಕೈ ಎಲ್ಲ ಕ್ಲಿಯರ್ ಇತ್ತಪ್ಪ ಅಂದ್ರೆ ಏನ್ ಮಾಡ್ತಿರೋ, ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿರೋ ಟೆಲಿಸ್ಕೋಪ್ ಮೂಲಕ ಸಹಿತ ಗ್ರಹಗಳು ತೋರಿಸ್ತಾರೆ. ನೆಕ್ಸ್ಟ್ ಅದು ನೋಡ್ಕೊಂಡ್ ಬಿಡೋಣ ಸರ್ ನಾವೀಗ. ಅದು ಯಾವ ವಾರ ಅಂದ್ರೆ ಶನಿವಾರ ಮತ್ತು ರವಿವಾರ 2 ದಿನ, ವಾರದಲ್ಲಿ 2 ದಿನ. ಸೊ ಅವ್ರು ಮೊದಲೇ ಬಿಫೋರ್ 5:30 ಬಂದು ನಮಗೆ ಹೇಳ್ಬೇಕು ಅಡ್ವಾನ್ಸ್. ಅವರು ಪಬ್ಲಿಕ್ ಎಲ್ಲ ಬಂದು ಇಮಿಡಿಯೇಟ್ ಬಂದ್ರೆ ಸೆಟ್ ಮಾಡಕ್ ಲೇಟ್ ಆಗುತ್ತೆ. ಬಂದ್ ಮೊದಲೇ ಹೇಳಿದ್ರಪ್ಪ ಅಂದ್ರೆ ನಾವು ಅದೆಲ್ಲ ರೆಡಿ ಮಾಡ್ಕೊಂಡು, ಯಾಕಂದ್ರೆ ಟೆಲಿಸ್ಕೋಪ್ ಎಲ್ಲ ಸೆಟ್ ಮಾಡಬೇಕು, ಸ್ಕೈ ಎಲ್ಲ ಕ್ಲಿಯರ್ ಇರಬೇಕು, ಎಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಹೆಂಗದ ಸ್ಕೈ ಕ್ಲಿಯರ್ ಇದ್ರೆ ಇಮಿಡಿಯೇಟ್ ತೋರಿಸ್ಬಿಡ್ತಿರೋ. ನಾವು ಕ್ಯಾಶುವಲಿ ಗುರುಗ್ರಹ ನೋಡ್ಬೋದು. ಸಮ್ ಟೈಮ್ಸ್ ಕೆಲವೊಂದು ಗ್ರಹಗಳು ಕೆಲವೊಂದು ಸಿಚುವೇಶನ್ ಇರ್ತಾವ ಸರ್. ಆಲ್ಮೋಸ್ಟ್ ಚಂದ್ರ ಕಾಣಿಸ್ತಾನ, ಚಂದ್ರ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ನೀವು ಚಂದ್ರ ನೋಡಿದ್ರೆ ಹೆಂಗತ್ತಪ್ಪ ಅಂದ್ರೆ ಚಂದ್ರ ಮಾಡಿದ್ರೆ ಕರ್ಸಂಡಿಗಳೆಲ್ಲ ಕಾಣ್ತಾವ. ಅಲ್ಲಿ ಇರ್ತಕ್ಕಂಥ ಏನಲ್ಲ ವಾತಾವರಣ ಇಲ್ಲ, ಅಲ್ಲಿ ಇರ್ತಕ್ಕ ವಾತಾವರಣ ಇಲ್ಲ. ಬಟ್ ಈಗ ಏನಾದ್ರು ಒಂದು ಅಸ್ಟ್ರಾಯ್ಡ್ಸ್ ಬಿತ್ತು, ಏನಾದ್ರು ಕಲ್ಲು ಮಣ್ಣು ಬಿತ್ತಪ್ಪ ಅಂದ್ರೆ ಏನಾಗುತ್ತೆ, ಅಲ್ಲಿ ತೆಗ್ಗ ಬಿದ್ದಿರ್ತಾವ. ಸೊ ಆ ತೆಗ್ಗ ಸಹಿತ ನಾವು ಟೆಲಿಸ್ಕೋಪ್ ಮೂಲಕ ನೋಡೋದು ಚೆನ್ನಾಗಿ ಕಾಣಿಸ್ತಾವ. ಅಷ್ಟು ಕ್ಲಿಯರ್ ಅಷ್ಟು ಕ್ಲಾರಿಟಿ ಕಾಣುತ್ತೆ ಸರ್, ನೀವು ನೋಡಬಹುದು ಅಲ್ಲಿ. ಅದು ನೋಡಬಹುದು. ಈಗ ಗುರುಗ್ರಹ ನೋಡಿದ್ರೆ ಗುರುಗ್ರಹದ 4 ಉಪಗ್ರಹಗಳು ಕಾಣ್ತಾವೆ. ಗುರುಗ್ರಹ ಜಾಸ್ತಿ ಉಪಗ್ರಹ 90+ ಇದಾವಂತ ಓದಿರಬಹುದು. ಬಟ್ ನಮಗೆ ಗೆಲಿಲಿಯೋ ಉಪಗ್ರಹ ಬರ್ತಾವ. ಸೊ ಅವು ಗೆಲಿಲಿಯೋ ಉಪಗ್ರಹ ಸರಿಯಾಗಿ ರೀತಿಯಲ್ಲಿ ಕಾಣಿಸ್ತಾವ. ಇವನ್ ಸ್ಯಾಟರ್ನ್ ಕಾಣಿಸ್ತಾರೆ, ಸ್ಯಾಟರ್ನ್ ರಿಂಗ್ ಸುದಕ್ಕೆ ನೋಡಬಹುದು ನಾವು. ಸ್ಯಾಟರ್ನ್ ರಿಂಗ್ ಕಾಣಿಸುತ್ತದು ಅಷ್ಟು ಇದರಲ್ಲಿ ಸ್ವಲ್ಪ ಒಂದು ಇದ್ರ ಸುತ್ತ ರಿಂಗ್ ಕಾಣಿಸ್ತದ ಸ್ಯಾಟರ್ನ್ ಅಂತ ಒಪ್ಪಬಹುದು ನಾವು. ಶುಕ್ರ ಗ್ರಹ ನೋಡ್ಬೇಕಾದ್ರೆ ಅಥವಾ ಮಾರ್ನಿಂಗ್ ಸ್ಟಾರ್ ವೀನಸ್ ಅಂತ ಇರುತ್ತಲ್ಲ, ಸೊ ಅದು ನೋಡಿದಾಗ ನಮ್ಗೆ ನೋಡಿದ ತಕ್ಷಣ ಸ್ಟಾರ್ ಕಾಣುತ್ತೆ. ಬಟ್ ಅದು ರಿಯಲ್ ಆಗಿ ನೋಡಿದಾಗ ಏನಂತ ಅರ್ಧ ಚಂದ್ರ ಹ್ಯಾಂಗ ಕಾಣಿಸ್ತದೆ ಆ ರೀತಿಯಲ್ಲಿ ಕಾಣಿಸ್ತದೆ ಶುಕ್ರ ಗ್ರಹ. ಸೊ ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಕೆಲವೊಂದು ಗ್ರಹಗಳು ಕಾಣ್ತಾ ಇರ್ತಾವ. ಸೊ ಈಗ ಲಾಸ್ಟ್ ಇವತ್ತೇನಿದಪ್ಪ ಡೇಟ್ ಅಂದ್ರೆ ಮೇ ತಿಂಗಳಲ್ಲಿ ನಾವು ಇದ್ರಿ 2025 ಮೇ ತಿಂಗಳಲ್ಲಿ ಇದ್ರಲ್ಲ ಈಗ. ಸೊ ಜನವರಿ ಮಂತ್ ಅಲ್ಲಿ ಮೇ 2025 ಇದೇನಾಗಿತ್ತಪ್ಪ ಅಂದ್ರೆ ಪ್ಲಾನೆಟ್ ಪರೆಂಟ್ ಅಂತ ಸಿಚುವೇಶನ್ ನಡೆದಿತ್ತು. ಸೊ ಅಂದ್ರೆ ಎಲ್ಲಾ ಗ್ರಹಗಳನ್ನ ಒಂದೇ ಟೈಮ್ ಅಲ್ಲಿ ನೋಡಬಹುದಾಗಿತ್ತು. ಎಟ್ ಎ ಟೈಮ್ ಒನ್ ಡೇ ಅಂದ್ರೆ ಎಲ್ಲಾ ಗ್ರಹಗಳು ಒಂದ್ ದಿನದಾಗ ನೋಡಬಹುದಾಗಿತ್ತು. ಈ ಸದ್ಯಗ ಸಾಧ್ಯ ಇಲ್ಲ. ಈಗ ನೋಡ್ಬೇಕಾದ್ರೆ ನಾವು ಕೇವಲ ಗುರುಗ್ರಹ ಮಾತ್ರ ನೋಡ್ತಿರೋ. ಈಗ ಅದನ್ನ ವಿಡಿಯೋ ಪ್ಲೇ ಮಾಡಿದಾಗ ಅಮೌಂಟ್ ಕಂಟಿನ್ಯೂಸ್ ಫ್ಲೋ ಆಗ್ತಾ ಮೂವ್ ಆಗ್ತಾ ಇತ್ತಲ್ಲ. ಸೊ ಅದೇ ರೀತಿ ಏನಾಗ್ತಿರ್ತಾವ, ನೆಕ್ಸ್ಟ್ ಟೈಮ್ ಬರ್ಬೇಕಾದಾಗ ಅವು ಲೇಟ್ ಆಗಿ ಬರ್ತಾ ಇರ್ತ ಕಾರಣ ಸೊ ನೋಡಕ್ ಸಾಧ್ಯ ಈಗಲ್ಲ. ಈಗ ಸಮಯದ ಕಾರಣ ಅದು ಲೇಟ್ ಆಗ್ತದೆ. ಹೌದು ಸರ್. ಇನ್ನು ಬೇಕಿದ್ರೆ ಅವ್ರು ನೋಡೋರು ಯಾರೇ ಇಂಟ್ರೆಸ್ಟ್ ಇದ್ದವರು, ಈಗ ಮೊಬೈಲ್ ಅಲ್ಲಿ ಆಪ್ ಎಲ್ಲ ಇದಾವ. ಸ್ಟೆಲೇರಿಯಂ ಅಂತಿದೆ, ಸ್ಟಾರ್ ಟ್ರ್ಯಾಕರ್ ಅಂತಿದೆ. ಸೊ ಆಪ್ ಹಾಕೋಬೇಕು ಅಂದ್ರೆ ಯಾವ್ದು ಪ್ಲಾನೆಟ್ ಎಷ್ಟು ಗಂಟೆ ರೈಸ್ ಆಗುತ್ತಂತ ಅವ್ರು ಸ್ವಲ್ಪ ನೋಡ್ಕೊಂಡು ಬಂದ್ರೆ ಅವ್ರು ಸರಿ ಈ ತರ ಬಂತು ನೋಡ್ರಿ ನಮಗ್ ಹೇಳಂದ್ರೆ ನಾವು ತೋರಿಸಬಹುದು. ಅದು ಅವರು ನಮಗ್ ಗೊತ್ತಿರತ್ತ ಆಲ್ಮೋಸ್ಟ್ ಅಲ್ಲಿ ಅವ್ರು ಯಾಕಂದ್ರೆ ನಮಗ್ ಗೊತ್ತಿರತ್ತ. ಬಟ್ ಆ ಜನರಿಗೆ ಗೊತ್ತಾಗಬೇಕಂದ್ರೆ ಅವ್ರು ಸ್ಟಾರ್ ಟ್ರ್ಯಾಕರ್ ಆಗಿರ್ಬೋದು, ಸ್ಟೆಲೇರಿಯಂ ಅಂತ ಆಪ್ ಸಿಗ್ತಾವ ಮೊಬೈಲ್ ಅಲ್ಲಿ. ಸೊ ಅದ್ ನೋಡಿ ಯಾವ್ದು ಈಗ ಪ್ಲಾನೆಟ್ ರೈಸ್ ಆಗ್ಯದ, ಯಾವ ಗ್ರಹ ಕಾಣಿಸ್ತದೆ ನಮ್ ಕಣ್ಣಿಗೆ ವಿಸಿಬಿಲಿಟಿ ಅಂತ ಹೇಳಿ ಇವನ್ ಗೊತ್ತಾಗಿಲ್ಲ ಗೂಗಲ್ ಸರ್ಚ್ ಮಾಡಬಹುದು. ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಯಾವ ಗ್ರಹ ಕಾಣ್ತಾವಪ್ಪ ಅಂತಂದ್ರೆ ಅವ್ರು ಒಂದು ಈ ತರ ಕಾಣಿಸ್ತದ ಗೊತ್ತಾಯ್ತಂದ್ರೆ ಸೊ 2-3 ಮೋರ್ ದೆನ್ 2-3 ಕಾಣಿಸ್ತಪ್ಪ ಅಂದ್ರೆ ಇಮಿಡಿಯೇಟ್ ಬಂದು ನೋಡ್ಕೊಂಡು ಹೋಗ್ಬೋದು ಅವರು. ಕೆಲವೊಂದ್ ಟೈಮ್ ನಾವು ಈಗ ಗ್ರಹಣಗಳೆಲ್ಲ ಸಹಿತನು ಈ ತರಾನು ಮಾಡ್ತಾ ಹೋಗ್ತಾರೆ ಇಲ್ಲಿ ಸರ್. ಇಲ್ಲಿ ನಾನ್ ನಿಮ್ಗೆ ಅದು ತೋರಿಸ್ತೀನಿ, ಟೆಲಿಸ್ಕೋಪ್ ಹೆಂಗಿದೆ, ಏನೇನೋ ಪ್ರೊಸೆಸ್ ಇದೆ ಅಂತ ಹೇಳಿ ನಿಮ್ಗೆ ತೋರಿಸ್ಬಿಡ್ತೀನಿ ಅದೊಂದು. ಸರಿ.
ಸರ್ ಈಗ ನಾವು ಜಿಲ್ಲಾ ವಿಜ್ಞಾನ ಕೇಂದ್ರ ಗುಲ್ಬರ್ಗದ ಟೆರೆಸ್ ಮ್ಯಾಗಿದ್ದರು ಈಗ ಇಲ್ಲಿ. ಸೊ ಆಲ್ರೆಡಿ ನಾವು ನಿಮ್ಮ ಸಲಕ್ಕೆ ಅಂತೇಳಿ ಟೆಲಿಸ್ಕೋಪ್ ಸೆಟ್ ಮಾಡಿಟ್ಟಿದ್ರು. ಇದು ಟೆಲಿಸ್ಕೋಪ್. ಇಲ್ಲಿ ಟೆಲಿಸ್ಕೋಪ್ದಲ್ಲಿ ನಾವೇನು ನೋಡ್ಬೋದಪ್ಪ ಅಂದರೆ ದೂರದಲ್ಲಿರ್ತಕ್ಕಂಥ ಆಕಾಶಕ್ಕೆ ಕಾಯಿಗಳು ಅಂದರೆ ಗ್ರಹಗಳನ್ನು ಸರಿಯಾಗಿ ನೋಡ್ಬೋದು. ಸೊ ನೀವು ಆಲ್ರೆಡಿ ಈಗ ಇನ್ನೂ ಟೈಮ್ ಸಂಜೆ ಆಗಿಲ್ಲ. ಸಂಜೆ ಆದ ತಕ್ಷಣ ಏನದ ಇದು ಟೆಲಿಸ್ಕೋಪ್ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿರ್ತಾರೆ. ಯಾವ ಗ್ರಹ ಬೇಕು ಅದ್ರ ಲೊಕೇಶನ್ ನಾವು ಹೆಂಗೆ ಚೆಕ್ ಮಾಡ್ತೀರಪ್ಪ ಅಂತಂದು ಯಾವುದಂದ್ರೆ ಬೇರೆ ಆ್ಯಪ್ಸ್ ಇದ್ದಾವೆ. ಮನಾರು ಇದ್ರಲ್ಲಿ ಹೇಳಿದಲ್ಲ ತಾರಾಮಂಡಲ ಸ್ಟಾರ್ ಟ್ರ್ಯಾಕರ್ ಅಂತ ಬರುತ್ತೆ, ಅಥವಾ ಸ್ಟೆಲೇರಿಯಮ್ ಅಂತ ಒಂದು ಆ್ಯಪ್ ಬರುತ್ತೆ. ಸೊ ಅದರಲ್ಲಿ ಚೆಕ್ ಮಾಡಿ ಏನು ಮಾಡ್ಬೋದು ನಾವು, ಅದ್ರ ಲೊಕೇಶನಲ್ಲಿದೆ. ಪ್ರೆಸೆಂಟ್ ಸನ್ ಇಲ್ಲಿದೆ. ಸೊ ಟೆಲಿಸ್ಕೋಪಲ್ಲಿ ಸಣ್ಣ ನೋಡೋದು ನಮ್ಗೆ ಚಲೋ ಅಲ್ಲ, ಯಾಕಂದರೆ ಡೈರೆಕ್ಟಾಗಿ ಕಣ್ಣಿಗೆ ಬೀಳೋದು ಸ್ವಲ್ಪ ಅದು ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸ್. ಸೊ ಅದಕ್ಕದು ನಾವು ಸಣ್ಣ ನೋಡಲ್ಲ. ನೋಡ್ಬೇಕಾದ್ರೆ ಮತ್ತೆ ಫಿಲ್ಟರ್ ಪೇಪರ್ ಎಲ್ಲ ಹಾಕಿ ನೋಡಬೇಕು. ಅದು ರಿಸ್ಕ್ ಅದೇ, ಬಟ್ ನೋಡೋದು ಬೇಡ ಅಂತೇಳಿ. ಯಾವ ಗ್ರಹಗಳಂದರೆ ಇವು ಸನ್ ಸೆಟ್ ಆದ ತಕ್ಷಣ 6 ಗಂಟೆ ನಂತರ ಸೂರ್ಯ ಮುಳುಗ್ತಾನಲ್ಲ, ಸೂರ್ಯಾಸ್ತ ಆದ ತಕ್ಷಣ ಏನಾಗ್ತದೆ ಆಕಾಶ ಕಾಯಿಗಳು ಕಾಣಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಫಸ್ಟಿಗೆ ನಮಗೆ ಇಲ್ಲೊಂದು ಕಾಣಿಸ್ತದೆ ರೀಸೆಂಟ್ಲಿ, ಅಂದರೆ ಪ್ರೆಸೆಂಟ್ ಈ ಕಾಣೋ ಸಿಚುವೇಶನ್ದಲ್ಲಿ ಏನದ ಗುರುಗ್ರಹ ಕಾಣಿಸ್ತದೆ. ಸೊ ಗುರುಗ್ರಹ ನಾವು ಸೆಟ್ ಮಾಡಿಬಿಡ್ತಿರೋ ಅದು ಏನಾಗ್ತದೆ ಇಲ್ಲಿ ನೋಡ್ಬೇಕಿತ್ತು IPS. ಸೊ ಇಲ್ಲಿ ಒಳಗಡೆ ನೋಡಿದ್ರೆ ಏನಾಗುತ್ತೆ, ಯಾರಾದರೂ ನೋಡ್ತಾ ಹೋಗಿದ್ರೆ ಇದು ಏನದು ಜೂಮ್ ಕೆಪಾಸಿಟಿ ಕಡಿಮೆ ಅದ ಸರ್ ಇದು. ಸೊ ಇದಕ್ಕೆ ನಾವು ಸೆಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊತಿರೋ. ನಾವು ಬೇರೆ ಬೇರೆ ಲೆನ್ಸ್ ಎಲ್ಲ ಇದಾವೆ ಇಲ್ಲಿ ನಾವು ಇಟ್ಕೊಂಡ್ರಿ ಎಮರ್ಜೆನ್ಸಿ. ಇಲ್ಲಿ ಬೇರೆ ಬೇರೆ ಲೆನ್ಸ್ ಏನಾಗ್ತದೆ, ನಾವು ಒಂದು ಸ್ವಲ್ಪ ಸೆಟ್ ಮಾಡಿಕೊಂಡು ಬೇರೆ ಬೇರೆ ಲೆನ್ಸ್ ಹಾಕಿದಾಗ ಏನಾಗ್ತದೆ ಅವರಿಗೆ ನೋಡ್ಬೋದು ಇಲ್ಲಿದೆ. ಸೊ ಈಗ ಇದು ಲೆನ್ಸ್ ಹಾಕಿದಾಗ ಏನಾಗುತ್ತೆ, ಜೂಮ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಸೊ ಮೊಬೈಲಲ್ಲಿ ಆದರೆ ಆಪ್ಟಿಕಲ್ ಡೈರೆಕ್ಟ್ ಜೂಮ್ ಮಾಡ್ಬೋದು, ಬಟ್ ಇದರಲ್ಲಿ ಮ್ಯಾನ್ಯುವಲ್ ಇರೋದು ಸೇರಕ್ಕೆ ಜೂಮ್ ಆಗಲ್ಲ. ಸೊ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಇದ್ರಲ್ಲಿ ನೋಡಿದ್ರೆ ನಮಗೆ ಕ್ಲಾರಿಟಿ ಕಾಣಿಸುತ್ತೆ. ಸೊ ನಾವು ಇಲ್ಲಿ ಏನಾದರೂ ನಿಯರ್ ಬೈ ಅಬ್ಜೆಕ್ಟ್ ಮಾಡೋಣ ಅಂದರೆ ಅದು ಅಲ್ಲಿ ಒಂದು ಟವರ್ ಕಾಣುತ್ತಿಲ್ಲ ಸರ್, ಆ ಟವರನ್ನು ಫೋಕಸ್ ಮಾಡೋಣ ಈಗ ಒಂದ್ಸಲ. ಹಾಂ, ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ ಇದರಲ್ಲಿ. ಸೊ ಈ ಟೆಲಿಸ್ಕೋಪಲ್ಲಿ ನಾವು ನೋಡ್ಬೋದು ಇಲ್ಲಿ. ಸೊ ನಮಗೆ ಯಾವ ರೀತಿ ಬೇಕಾಗುತ್ತೆ, ಯಾವ ಆ್ಯಂಗಲ್ ಬೇಕಾಗುತ್ತೆ ಆ ಥರ ನಾವು ಸೆಟ್ ಮಾಡ್ಕೋಬೋದು ಇದನ್ನು. ಇದು ಈಗ ಮೇಲ್ಗಡೆ ಆಗಿದೆ, ಸ್ವಲ್ಪ ನಾವು ಬೇಕಂದರೆ ಈ ಕಡೆ ಅಡ್ಜಸ್ಟ್ ಮಾಡ್ಕೋಬೋದು ಸರ್. ಇದು T ಶೇಪಲ್ಲಿ ಹೊಳೆಯಾಡುತ್ತದೆ ನಮಗಿದು. ಸೊ ನಮಗೆ ಕೆಳಗೆ ಬೇಕಾಗಿದೆ, ಸ್ವಲ್ಪ ಕೆಳಗೆ ಹೊಳಿಸ್ಕೊತೀನಿ. ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿರುತ್ತೆ ಇಲ್ಲಿ. ಇದು ಏನು ಅಡ್ಜಸ್ಟ್ ಮಾಡ್ಲತ್ತೀರಿ ಈಗ? ಇಲ್ಲಿ ಒಂದು ಪ್ಲಾಂಟ್, ಈ ಪ್ಲಾಂಟಿನ ಲೀಫ್ ಕಾಣಿಸುತ್ತೆ ಸರ್, ಇದ್ರ ನೋಡ್ಬೋದು ನೀವೀಗ. ನೀವು ಈ ಕಡೆ ಬಂದು ನೋಡ್ರಿ, ಈಗ ನಿಮಗೆ ಅದ್ರದ್ದೆಲ್ಲ ಇಮೇಜ್ ಕಾಣಿಸುತ್ತೆ. ಅದು ಯಾವ ಕ್ಲಾರಿಟಿಯಲ್ಲಿ ಕಾಣಿಸುತ್ತೆ ನೋಡ್ಬೋದು ನೀವು. ಮುಟ್ಟಂಗಿಲ್ಲ ಸರ್ ಇದು. ಟೆಲಿಸ್ಕೋಪ್ ನೋಡಬೇಕಾದ್ರೆ ಮುಟ್ಟಂಗಿಲ್ಲ, ಅದು ಒಂದು ಕಂಡೀಷನ್ ನಮ್ಮದು. ಸೊ ಇದು ನಿಯರ್ ಬೈ ಆಬ್ಜೆಕ್ಟ್ ಇದೆ, ಏನೋ ಪ್ರಾಬ್ಲಮ್ ಆಗಲ್ಲ. ಆಕಾಶಕಾಯಿಗಳು ಭಾಳ ದೂರ ಇರೋ ಕಾಣೋಕೆ ಹೋಗಿ ಟೆಲಿಸ್ಕೋಪ್ ಜರನೂ ಸೇಕಾಯ್ತಪ್ಪ ಅಂದ್ರೆ ಅದು ಪೊಸಿಷನ್ ಹೋಗ್ಬಿಡುತ್ತೆ. ಮತ್ತೆ ಸೆಟ್ ಮಾಡ್ಬೇಕಾದ್ರೆ ಮತ್ತೆ 5-10 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ನಮಗೆ. ಅಂದ್ರೆ ನೀವು ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಬೇಕು ಅಷ್ಟೇ ಮಾಡಿ ಇಟ್ಬಿಡ್ತೀರಿ ಸರ್. ಅದು ನಾವಿದ್ದಾಗ ಗೈಡೆನ್ಸ್ದಾಗ ಇರ್ತೀವಿ, ನಾವೆಲ್ಲ ನೋಡ್ಬೋದು ಅವರು. ಈ ಪ್ರೆಸೆಂಟ್ ನಮ್ದು ಸೈನ್ಸ್ ಸೆಂಟರ್ ಇರ್ತಕ್ಕಂಥ ಪ್ಲಾಂಟನ್ನೇ ನಾವು ಫೋಕಸ್ ಮಾಡೀನಿ ಪ್ರೆಸೆಂಟಾಗಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ. ನಾವು ಬೇಕಿದ್ರೆ ಇನ್ನೊಂದು ಲೆನ್ಸ್ ಹಾಕಿ ನೋಡೋಣ, ಇನ್ನೂ ಜೂಮ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಲೆನ್ಸ್ ನೋಡ್ಬೋದು, ಸೇಮ್ ನಾವು ಅಡ್ಜಸ್ಟ್ ಮಾಡಿದ್ದೆ. ಇದನ್ನು ತೆಗಿತಾ ಇದ್ದೀನಿ, ಜಸ್ಟ್ ಚಿಕ್ಕದು ಹಾಕ್ತಾ ಇದ್ದೀನಿ ಇದರಲ್ಲಿ. ಸೊ ಇದು ಜೂಮ್ ಕೆಪಾಸಿಟಿ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಇದು ನೋಡ್ತಾ ಇದ್ರೆ ಆ ಗಿಡದಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಕಟ್ಟಿಗೆಗಳು ಸಹಿತ ನಿಮ್ಗೆ ಕಾಣಿಸುತ್ತೆ ಸರ್. ಇದರಲ್ಲಿ ಸ್ಟಿಕ್ಸ್ ಎಲ್ಲ ಕಾಣ್ತಾವೆ, ನೋಡ್ಬೋದು ನೀವೀಗ. ಹಾಂ, ಹೌದು ಸರ್. ಸೊ ಈ ಥರ ಇಲ್ಲಿರ್ತಕ್ಕಂಥ ನೋಡ್ಬೋದು. ಬಟ್ ನಾವು ಆಕಾಶಕಾಯಿಗಳು ಇನ್ನೂ ಚೆನ್ನಾಗಿ ಕಾಣಿಸುತ್ತವೆ, ಯಾಕಂದ್ರೆ ನೈಟ್ ಎಲ್ಲ ಕತ್ಲಾಗಿರ್ತಲ್ಲ. ಈಗ ಇನ್ನೂ ಜಾಸ್ತಿ ಬಿಸಿಲು, ಇದಕ್ಕೆ ನಾವು ಇಲ್ಲಿ ಲೈಟ್ ಪೊಲ್ಯೂಷನ್ ಕರಿತೀವಿ ಟೈಮ್ ನಾವು ಇದಕ್ಕೆ. ಸೊ ಈ ಲೈಟ್ ಪೊಲ್ಯೂಷನ್ ಹೆಚ್ಚಿಗಿದ್ದಾಗ ನಮ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಕಾಣಿಸಲ್ಲ. ಬಟ್ ನೈಟ್ ಏನಾಗುತ್ತೆ, ನೈಟ್ ಅಂದರೆ 6:30-7 ನಂತರ ಕತ್ಲಾಗ್ಬಿಡುತ್ತಲ್ಲ, ಇಮಿಡಿಯೇಟಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತವೆ ಸರ್, ಇನ್ನೂ ಚೆನ್ನಾಗಿ ಕಾಣಿಸುತ್ತವೆ. ಓಕೆ ಸರ್, ಮ್ಯಾಕ್ಸಿಮಮ್ ಅಂತಂದ್ರೆ ನಾವು ಆಲ್ಮೋಸ್ಟ್ ಇಲ್ಲಿ ಯಾವೆಲ್ಲ ಪ್ಲಾನೆಟ್ಸ್ಗಳನ್ನು ನೋಡ್ಬೋದು,
ಸರ್ ನಾವು ಹೇಳಬೇಕಾದ್ರೆ ಫಸ್ಟ್ ನಾವು ಶುಕ್ರ ಗ್ರಹ ಅಂತ ನೋಡಬಹುದು, ಬುಧ ನೋಡಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದು ಸಣ್ಣ ಮುಳುಗ್ ಇಮಿಡಿಯೇಟ್ ತಕ್ಷಣ ಮುಳುಗ್ ಸ್ಟಾರ್ಟ್ ಆಗ್ತದೆ, ಅದು ಮತ್ತೆ ಸೈಜ್ ಚಿಕ್ಕದು. ಅದಕ್ಕೆ ಏನಾಗುತ್ತೆ, ಅದು ನಾವು ಬುಧ ನೋಡಕ್ ಸಾಧ್ಯ ಆಗಲ್ಲ. ನಾವು ಸ್ಟಾರ್ಟ್ ಆಗದೆ ಶುಕ್ರ ನೋಡಬಹುದು. ಶುಕ್ರ ಆಗಿಂದ ನಮ್ಮ ಭೂಮಿ ಬರುತ್ತೆ, ಭೂಮಿ ಮೇಲೆ ನಾವು ನೋಡ್ಬೋದು, ಭೂಮಿಗೆ ಇರ್ತಿರೋ. ಸೊ ಅದು ಆಗ ಭೂಮಿ ಉಪಗ್ರಹ ಚಂದ್ರ ನೋಡ್ಬೋದು. ಸೊ ಇದಾದ ತಕ್ಷಣ ಮಂಗಳ ನೋಡ್ಬೋದು, ಮಂಗಳ ಆಗಿದ ತಕ್ಷಣ ಗುರು ನೋಡ್ಬೋದು, ಗುರು ಆಗಿನ ಶನಿ ನೋಡ್ಬೋದು ಸರ್. ಯುರೇನಸ್ ನೆಪ್ಚೂನ್ ನೋಡಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಅದು ಬ್ಲೂ ಸ್ಟಾರ್ಸ್ ಇರ್ತಿರ್ತಾವೆ. ಸೊ ಬ್ಲೂ ರೇ ಅಲ್ಲಿಂದ ಇಲ್ಲಿ ತನಕ ಬರೋದು ಸರ್ ವೆರಿ ಡಿಫಿಕಲ್ಟ್. ಸೊ ಆದ್ರೆ ಇದರಿಂದ ಈ ಟೆಲಿಸ್ಕೋಪ್ ನೋಡಕ್ ಸಾಧ್ಯ ಇಲ್ಲ. ಸೊ ಅಂದ್ರೆ ಏನದ ಶುಕ್ರದಿಂದ ನಾವು ಶನಿ ತನಕ ಪೂರಾ ನುಗ್ರಹಗಳನ್ನ ನೋಡಬಹುದು. ಮತ್ತೆ ಈಗ ದೂರಿಂದ ಬಂದಿರತಕ್ಕಂಥ ಮಕ್ಕಳು ಇರ್ತಾರೆ, ಸೊ ಅವರು ಈ ಗ್ರಹಗಳ ವೀಕ್ಷಣೆ ನೋಡಬೇಕು ಟೆಲಿಸ್ಕೋಪ್ನಿಂದ ಅಂತ ಆಸೆ ಇರ್ತಾರೆ. ಸೊ ಅಂಥವ್ರಿಗೆ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್? ಅವರು ಬಂದರೆ ಅವ್ರು ನಾವು ಅಡ್ವಾನ್ಸ್ ಹೇಳಿಬಿಡ್ಬೇಕು. ಅವ್ರು ಬರ್ತಿದ್ರು ಸರ್, ನಮ್ಮ ಹುಡುಗರೆಲ್ಲ ನೋಡ್ತಾ ಇದ್ರು ಅಂದ್ರೆ ಓಕೆ ನೋ ಪ್ರಾಬ್ಲಮ್. ಅಂದ್ರೆ ನಾವು 6 ಗಂಟೆ ಅವರು ಟೈಮ್ ಬೇಕು ಅವರಿಗೆ. ಬೇರೆ ಊರಿಂದ ಬರ್ತಾ ಇದ್ರೆ ನಾವು ಆಲ್ಮೋಸ್ಟ್ 8 ತನಕ ಇದು ತೋರಿಸ್ಬೋದು. 7:30, 8 ತನಕ ತೋರಿಸೋ ಪ್ರಾಬ್ಲಮ್ ಆಗಲ್ಲ. ನಾವು ಇಲ್ಲಿ ಅವರು ಮುಗಿದ ತಕ್ಷಣ ಅವರು 8 ಗಂಟೆ ತನಕ ನಾವು ಮ್ಯಾನೇಜ್ ಮಾಡ್ಬೋದು ಸರ್, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಅವರು ಬಂದು ನೋಡ್ಬೋದು. ವಿದ್ಯಾರ್ಥಿಗಳು ಜಾಸ್ತಿ ಸಂಖ್ಯೆಲಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕಡಿಮೆ 50 ಜನ ಇದ್ದರೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನೋಡೋತಕ್ಕಂಥ ಟೈಮ್ ಭಾಳ ಹಿಡಿಯಲ್ಲ, ಅವ್ರಿಗೆ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ. ಒಂದು ನಿಮಿಷದಲ್ಲಿ 3-4 ಜನ ನೋಡ್ಬೋದು. ಮತ್ತು ನಾವು ಪ್ರತಿ 3-4 ನಿಮಿಷಕ್ಕೆ ಏನು ಮಾಡಬೇಕಾಗುತ್ತೆ, ಅದ್ರ ಪೊಸಿಷನ್ ಸೆಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅರ್ತ್ ರೊಟೇಷನ್ ಇರುತ್ತೆ, ಜೊತೆ ಗ್ರಹಗಳಲ್ಲೂ ಮೋಷನ್ದಾಗ ಇರ್ತಾವೆ, ಅವೆಲ್ಲ ರೊಟೇಷನ್ ಆಗ್ತಾ ಇರ್ತಾವಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಪ್ರತಿ ಒಂದು 2 ನಿಮಿಷ 3 ನಿಮಿಷಕ್ಕೆ ಏನಾಗ್ತದೆ ಟೆಲಿಸ್ಕೋಪ್ ಸೆಟ್ ಮಾಡ್ತಾ ಇರಬೇಕಾಗತ್ತೆ. ಸೊ ಹಿಂಗೆ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ, ಒಂದ್ಸಲ ಫಸ್ಟಿಗೆ ಸೆಟ್ ಮಾಡೋದು ಒಂದೇ ಪ್ರಾಬ್ಲಮ್ ನಮಗೆ. ಸೆಟ್ ಆಯ್ತಾ ನೋ ಪ್ರಾಬ್ಲಮ್. ಅಲ್ಲಿಂದ 1 ಅವರಲ್ಲಿ 100 ಜನ ಆರಾಮ್ಸೆ ನೋಡ್ಬೋದು ಸರ್. 100-150 ಜನ ನೋಡ್ಬೋದು. ಸೊ ಗ್ರಹಗಳು ಎಷ್ಟು ನಂಬರ್ ಆಫ್ ಗ್ರಹಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ನಂಬಲ್ಲಿ ಇದು ಒಂದು ಟೆಲಿಸ್ಕೋಪ್, ಇನ್ನೊಂದು ಟೆಲಿಸ್ಕೋಪ್ ಇದೆ. ಸೊ ಅದರಲ್ಲಿ ಸಹಿತ ಅವ್ರು ಶುಕ್ರ ಗ್ರಹ ನೋಡ್ಬೋದು, ಶನಿ ಗ್ರಹ ನೋಡ್ಬೋದು. ಅದರ ಬೇರೆ ಬೇರೆ ಟೆಲಿಸ್ಕೋಪ್ಗಳನ್ನು ಬಳಸ್ತೀವಿ. ಜಾಸ್ತಿ ಸಂಖ್ಯೆ ಬಂದಾಗ ಟೈಮ್ ಭಾಳ ಆಗುತ್ತಲ್ಲ. ಸೊ ಅದಕ್ಕೆ ನಾವು ಜಲ್ದಿ ಮುಗಿಸ್ಬೇಕಂತ ಟೆಲಿಸ್ಕೋಪ್ ಎರಡನೇ ಯೂಸ್ ಮಾಡ್ತಾರೆ. ಒಳಗಡೆ ಇದೆ ಸರ್ ಇನ್ನೊಂದು ಟೆಲಿಸ್ಕೋಪ್ ಇದೆ. ನಾವು ನಿಮ್ಗೆ ಅವಾಗ MMC ಬಸ್ ಬಗ್ಗೆ ಹೇಳಿದ್ರಲ್ಲ, ಅವರು ರೆಸಿಡೆನ್ಸ್ ಸ್ಕೂಲಿಗೆ ಹೋದ್ರು ಸಹಿತ ಅಲ್ಲೂ ಅವ್ರು ಟೆಲಿಸ್ಕೋಪ್ ಮಾಡಿ ತೋರಿಸ್ತಾರೆ. ಮಾಡ್ತಾರೆ ಸರ್. ಅವ್ರು ನಂಬಲ್ಲಿ ಅವರು ಟೆಲಿಸ್ಕೋಪ್ ಇದೆ ಇನ್ನೊಂದು. ಅಂದರೆ ಅವರು ವಸತಿ ಸಹಿತ ಇರಬೇಕದು. ವಸತಿ ಅವ್ರ ಬಳಿ ಇದ್ದರೆ ಇವರು ನೈಟ್ ಅಲ್ಲೇ ಸ್ಟೇ ಮಾಡಿ ಅವ್ರು 9 ಗಂಟೆ 10 ಗಂಟೆ 11 ಗಂಟೆ ತನಕ ತೋರಿಸಿ ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ತಾರೆ. ಸೊ ಸರ್ಕಾರದ ಏನದ ಇದು ಕಂಪ್ಲೀಟ್ ಯುಟಿಲೈಸೇಷನ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಗಬೇಕು, ಬಟ್ ಮಾಡ್ಕೋಬೇಕಷ್ಟೇ. ಆದರೂ ಇನ್ನೂ ಜನ ಜಾಸ್ತಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅದು ನಮ್ಗೆ ಹೇಳಿ ಬರ್ತಿಲ್ಲ. ಬಂದರೆ ಏನಾಗುತ್ತೆ, ಅದು ಯಾಕಂದ್ರೆ ಇದು ಈ ಥರ ಎಲ್ಲ ಇದಂತ ಅವ್ರಿಗೆ ಐಡಿಯಾ ಗೊತ್ತಿಲ್ಲ. ಸೊ ಈ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆಲ್ಲ ತಿಳಿಸ್ಬೇಕಂತ ನಮ್ಮ ಕಡೆಯಿಂದ ವಿನಂತಿ. ಹೌದೌದು, ಇಲ್ಲ ನಮ್ಮ ಪ್ರಯತ್ನ ಇದೆ. ಸೊ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ, ವಿಜ್ಞಾನ ಕೇಂದ್ರದೊಳಗೆ ಯಾವೆಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಮಾಡಿಕೊಡ್ತಾರೆ, ಸೊ ಅದ್ರ ಬಗ್ಗೆನೂ ಅವರಿಗೆ ರೀಚ್ ಮಾಡಿಸಿ, ಸೊ ಅವರು ಲೈವ್ ಆಗಿ ಬಂದು ಇಲ್ಲಿ ನೋಡಿ ಅದರ ಒಂದು ಅನುಭವನ ತಗೊಳ್ಳೋದು ಅದು ಎಲ್ಲದಕ್ಕಿಂತ ಉತ್ತಮ. ಸೊ ನೋಡ್ಬೋದು ನೀವು, ಪ್ರತಿಯೊಂದು ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವಿಭಾಗದ್ದಾಗಿರ್ಬೋದು ಅಥವಾ ಒಂದೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿನ ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲಾ ವಿಜ್ಞಾನ ಕೇಂದ್ರ ಏನಿದೆಯಲ್ಲ, ಸೊ ಸಾಕಷ್ಟು ನಮ್ಮ ಜೊತೆಗೂಡ್ಕೊಂಡು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ, ಸೊ ಆ ಒಂದು ಅಭಿಪ್ರಾಯನ ಮುಕ್ತವಾಗಿರ್ತಕ್ಕಂಥ ಒಂದು ಕಮೆಂಟ್ ಬಾಕ್ಸ್ ಕೂಡ ಇದೆ. ಸೊ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಪ್ರತಿಯೊಂದು ಎಪಿಸೋಡ್ನ ನೀವು ನೋಡ್ಕೊಂಡು ಬರ್ರಿ, ನಿಮಗೆ ಗೊತ್ತಾಗಿರ್ತದೆ. ಬಟ್ ಪೂರ್ತಿಯಾಗಿ ನಿಮಗೆ ನಿಮ್ಮದೇ ಆದಂಥ ಒಂದು ಓನ್ ಎಕ್ಸ್ಪೀರಿಯೆನ್ಸನ್ನು ಪಡಿಬೇಕು ಅಂತಂದರೆ, ಸೊ ಈ ಒಂದು ವಿಜ್ಞಾನ ಕೇಂದ್ರಕ್ಕೆ ಬಂದು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಸಾಕಷ್ಟು ಹೇಳಿದ್ರು ಈ ವಿಜ್ಞಾನ ಕೇಂದ್ರದ ಆಡಳಿತ ಮಂಡಳಿ ಏನಿದೆಯಲ್ಲ. ಸೊ ಅದನ್ನು ಅವರೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಮತ್ತು ನಿಮ್ಮ ಒಂದು ಅನುಭವನ ನೀವು ಇಲ್ಲಿಗೆ ಬಂದು ಪಡೀರಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ಯಾರೆಲ್ಲ ಒಂದು ಜೈ ಮೀಡಿಯಾ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಈ ಒಂದು ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.